ಈ ಬೇಸಿಗೆ ರಜೆ ಬಂದಾಗ ಮತ್ತು ಈ ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಒಂದು ಒಳಗಡೆ ಇರಿಸ್ಕೊಳ್ಳೋಕ್ಕೂ ಕಷ್ಟ, ಒಳಗಡೆ ಕಳ್ಸೋಕ್ಕೂ ಕಷ್ಟ. ಹೊರಗಡೆ ನೋಡಿದರೆ ತುಂಬ ಬಿಸಿಲಿರ್ತದೆ. ಒಳಗಡೆ ಪಾಪ ಏನು ಅಂತ ಮಾಡ್ತಾರೆ, ಒಂದು ಮೊಬೈಲ್ ನೋಡಬೇಕು, ಇಲ್ಲ ಟಿ ವಿ ನೋಡಬೇಕು, ಅದೊಂದು ಹ್ಯಾಬಿಟ್ ಆಗುತ್ತೆ. ಇವತ್ತು ನಮ್ಮ ಚಿಂಟುನು ಅಷ್ಟೇ ಆಟ ಆಡ್ತಾ, ಅವನಿಗೆ ಜೊತೆಗೆ ಯಾರಾದರೂ ಇದ್ದರೆ ಈ ಥರ ಖುಷಿಯಾಗಿ ಆಟ ಆಡ್ತಾನೆ ಮನೆ ಒಳಗಡೆ. ಹೊರಗಡೆ ಅಂತೂ ಕಾಲಿಡೋಕ್ಕಾಗಲ್ಲ, ನಮ್ಮ ಕಡೆ ತುಂಬ ಸೆಕೆ ಇರ್ತದೆ. ಇಂತಲೇ ನಕಲೆ ನೂಕ್ಲೆ ಆಕ್ಸಿಡೆಂಟ್ ಆಪು ನೂಕ್ಲೆ. ಈ ಪೇಟೆಯ ಮಕ್ಕಳಿಗೆ ಹಳ್ಳಿಯ ವಾತಾವರಣ ಒಂಥರ ಹೊಸತನ ಕಾಣಿಸ್ತದೆ. ಹಳ್ಳಿಲಿದ್ದ ಮಕ್ಕಳಿಗೆ ಈ ಹತ್ತಿ ಇಳಿಯೋದಾಗ್ಲಿ ಓಡಾಡೋದಾಗ್ಲಿ ಅವೆಲ್ಲ ಸಾಮಾನ್ಯ ಇರ್ತದೆ. ಸ್ವಲ್ಪ ರಫ್ ಆಗಿ ಅಂದರೆ ಬೆಳೆದಿರ್ತಾರೆ. ನಾವೆಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ಮೈಲುಗಟ್ಟಲೆ ನಡೀತಾ ಇದ್ವಿ, ನಮಗೇನು ಅನಿಸ್ತಾ ಇರಲಿಲ್ಲ. ಈಗಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ, ಎಲ್ಲವನ್ನು ವಾಹನಕ್ಕಾಗಿಯೇ ಅವಲಂಬಿಸಿರ್ತಾರೆ. ಮತ್ತೆ ಹಿಂದೆ ಬರಬೇಡ, ಹಿಂದೆ ಬರಬೇಡ ತೇಜು, ನೀನು ಹಿಂದೆ ಬರಬೇಡ ಮಾರೈತಿ. ಅದು ಕುರ್ಕಣ ಬೂರುಜ ಬೂರು. ನಾವಿವತ್ತು ನಮ್ಮ ಅಕ್ಕನ ಮನೆ ಪಕ್ಕ ಪುನರ್ಪುಲಿ ಅಂತ ಅಂದ್ಕೊಂಡು ಒಂದು ಹಣ್ಣು ಆಯ್ತಾ, ಅದ್ರದ್ದು ಜ್ಯೂಸ್ ಎಲ್ಲ ಮಾಡ್ತೀವಿ. ಅದನ್ನು ಕುಯ್ಯೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಅಂತ ಇಂತೂ ಕೊಯ್ದು ನಮ್ಗೆ ಇಷ್ಟು ಸಿಕ್ತು. ಪುನರ್ಪುಲಿ ಇದ್ರದ್ದು ಓಟೆನೂ ಸಿಗ್ತದೆ, ಒಣಗಿಸಿ ಎಲ್ಲ ಮಾರ್ಕೆಟಲ್ಲಿ ಮಾರ್ತಾರೆ. ಮತ್ತು ಇದ್ರದ್ದು ರಸನೂ ಅಷ್ಟೇ, ಸಕ್ಕರೆ ಪಾಕ ಒಂದು ಪ್ರೊಸೀಜರ್ ಇರ್ತದೆ. ಅದನ್ನು ಮಾಡಿ ಜ್ಯೂಸಿಗೆಲ್ಲ ತುಂಬ ಒಳ್ಳೆಯದು. ಇದು ಪಿತ್ತ ಆಗಿ ತಲೆ ಸುತ್ತೆಲ್ಲ ಬಂದರೆ ಅದ ಪಿತ್ತೋಗತ್ತ ಉಂಟುಂಟು. ಇವರಿಗೆಲ್ಲ ಸೊಳ್ಳೆ, ಎಷ್ಟೊಂದು ಸೊಳ್ಳೆ ಇದೆಯಲ್ಲ. ನಮ್ಮ ಮಂಗ್ಳೂರು ಬಂದರೆ ಇದೇ ಥರ ಸೆಕೆ. ಬೆಲ್ಲ ಇಲ್ಲಿ ಕಾಡುಗಳಲ್ಲಿ ಸಿಗುವಂತಹ ಸುಮಾರು ವೆರೈಟಿ ಹಣ್ಣುಗಳನ್ನೆಲ್ಲ ನಾವು ಸಣ್ಣವರಿರುವಾಗ ಹೋಗಿ ತಗೊಂಬಂದು ತಿಂತಾ ಇದ್ವಿ. ಅದರಲ್ಲಿ ಕೆಲವೆಲ್ಲ ವಿಷದ ಹಣ್ಣುಗಳೆಲ್ಲ ಇರ್ತಾ ಇತ್ತು, ಗೊತ್ತಿರ್ತಿರ್ಲಿಲ್ಲ. ಒಂದೊಂದ್ಸಲ ಏನೇನೋ ಹಣ್ಣೆಲ್ಲ ತಿಂದು ಏನೆಲ್ಲ ಅವಾಂತರ ಮಾಡ್ಕೊಂಡಿದ್ದು ಇದೆ. ಕೆಮಿಕಲ್ ಜ್ಯೂಸ್ ಇರ್ತುಂದು ಬಾರಿ ಎಡ್ಡೆ, ಮಾತ್ರ ಬಾರಿ ಎಡ್ಡೆ. ನ್ಯಾಚುರಲ್ ಕಲರ್ ಇಷ್ಟಪಡ್ಬೇರು. ಈಗ ಇದನ್ನು ಅಶ್ವಿನಿ ಮೈಸೂರಿಗೆ ತಗೊಂಡೋಗಿ ವ್ಯಾಪಾರ ಶುರು ಮಾಡ್ತಾಳೆ, ಜ್ಯೂಸಿನ ವ್ಯಾಪಾರ. ಒಳ್ಳೆ ವ್ಯಾಪಾರ ಆಗುತ್ತೆ ಅಮ್ಮ ನಮ್ಮೂರಲ್ಲಿ. ಇಟ್ಟು ನ್ಯಾಚುರಲ್ ಕಲರ್ ಅಲ್ವಾ, ಒಳ್ಳೆ ನ್ಯಾಚುರಲ್ ಕಲರ್, ನ್ಯಾಚುರಲ್ ಜ್ಯೂಸು. ನಮ್ಮಲ್ಲಿಂದ ಎಷ್ಟೋ ಜನರು ಕೊಂಡೋಗ್ತಾರೆ ಮದ್ದಿಗೆ, ಒಳ್ಳೇದಾಗ್ತದೆ. ಎನ್ನ ಬೆರಳು ಒಂಜಿ ಉಗುರು ಸುತ್ತ ಇಲ್ಲೇ ಕನೆ ಉಂಡು, ಬೇನೆ ಆಯ್ತಾ ಮಾಡ್ದು ಪೂಜಾಪೇನ ಇಟ್ಟವು ಪುದಾರಿ ಇಟ್ಟವು ನಂಡು ತಂದು ಇಟ್ಟವು ನೆನ್ನು ಬೇರೆ ಹೆಸರು ಅಂತ ಗೊತ್ತಿಲ್ಲ. ಬಿಟ್ಟವು ನೆನ್ನು ಇಟ್ಟೋ ನೆನ್ನು ಆಳ್ತ ಆಯ್ತ ಬೇರನು ತಪ್ಪುತ ರಸ ಉಟ್ಟು ಅರೆತ್ತು ಪೂಜೋಡು. ಲಾಸ್ಟ್ ಕಮ್ಮಿ ಒಂದು ಬಣ್ಣಗ ನೆನ್ನ ಬೇರು ತವೆ ಎಣ್ಣೆ ಬೆಚ್ಚ ಅನ್ಪೋಡು ಬಾಳ್ತದ್ದು ಪೂಜೋಡು. ಆಸ್ಪತ್ರೆ ಆವಂತನ ಈ ಮರ್ದ ಆತಂಡು ಅಜ್ಜಿ ಆತ ನಮ್ಮ ಅಜ್ಜಿ ಈ ಮರ್ದನ್ನು ಕೊರೊಂದಿಟ್ಟರು. ಮಸ್ತ್ ಜನ ಬತ್ತೊಂದಿಲ್ಲ ಇಟ್ಟೇರಿ ಇಲ್ಲ. ಇದು ನೋಡಿ ಇಟ್ಟೋ ಅಂತಾರೆ. ನಮ್ಗೆ ಕನ್ನಡದಲ್ಲಿ ಯಾರಾದ್ರೂ ಇದ್ರೆ ಹೆಸರು ಗೊತ್ತಿದ್ರೆ ಹೇಳಿ. ನೋಡಿ ಸ್ವಲ್ಪ ಎಲೆ ಒರಟಾಗಿರ್ತದೆ, ಸ್ಪಾಂಜ್ ತರ ಇರ್ತದೆ. ಇದ್ರದ್ದು ಬೇರು ಮತ್ತೆ ಬೇರನ್ನು ಇದ್ರ ಸೊಪ್ಪಿನ ರಸದಲ್ಲಿ ಅರಿಬೇಕಂತೆ. ಅರ್ದು ನಮ್ಮ ಉಗುರು ಸುತ್ತು ಆಗಿದ್ದಕ್ಕೆ ಅದನ್ನು ಬಿದ್ದಿಯಾ ಉಗುರು ಸುತ್ತಾಗಿದ್ದಕ್ಕೆ ಇದನ್ನು ಹಚ್ಚಬೇಕು, ವಾಸಿ ಆಗ್ತದಂತೆ. ಯಾಕೆ ಕೀಲ್ಬೋದು, ಪೈನಾಪಲ್ ಇದೆ. ಹೊಡೆದ್ರೆ ಕೀಲುತ್ತಾ? ಕಟ್ ಮಾಡ್ಬೇಕು ಅದನ್ನು.
ಪೈನಾಪಲ್ ಅಬ್ಬ ಏ ಏತು ಅಲ್ಲಂತನ ಅಶ್ವಿನಿ ಅಂತನ ಬೀಜ ಪಾಡ್ತ ಬರ್ತದ ನಂದು ಒಂದು ಒಂಜಿ ಬುಡ ನಡುತ್ತ ಬರ್ತದನ ಎಷ್ಟು ತುಂಬಾ ಆಗ್ತದೆ ಒಂದು ಇದು ನೆಟ್ರೆ ಎಷ್ಟು ಬೇಕಾದ್ರೂ ಬರ್ತದೆ. ತುದ್ದಿ ಉಂಟಲ್ಲ ಅದನ್ನ ನೆಡ್ಬೇಕು, ಅದು ತುದ್ದಿ ಅದನ್ನ ನೆಡ್ಬೇಕು. ಬರ್ತದೆ ಉಲ್ಟ ಎಲೆ ಹಿಂಗೆ ನಿನ್ನ ಕಡೆಗೆ ಉಲ್ಟ ಎಲೆ ಪಟ್ಟ ಅಂತ ತುಂಡಾಗ್ತದೆ. ಹಾ ನೋಡು ಅದೇ ಎಲ್ಲ ನಾವೆಲ್ಲ ಇದನ್ನೆಲ್ಲ ಮಾಡಿ ಎಲ್ಲ ಬಿಟ್ಟಿರೋದು. ಆ ಕಡೆ ಇನ್ನೊಂದಿದೆ ಕೀಲು ಏನಿಲ್ಲ, ಒಂದು ಕೊಡುವ ಅವರಿಗೆ ಕಿತ್ತು ಬಿಡು ಅದನ್ನು. ಉಲ್ಟ ಎಲೆ ಅದನ್ನು. ಹಾಂ ಎಷ್ಟೆಷ್ಟು ರೂಪಾಯಿದು? ಇಲ್ಲ ಮೈಸೂರಲ್ಲಾದ್ರೆ 50 ರೂಪಾಯಿ. 50 ರೂಪಾಯಿಗೆ ಯಾರು ಕೊಡ್ತಾರೆ? ಒಂದಕ್ಕೆ ಕಡಿಮೆನೆ ಇಲ್ಲ, ಜಾಸ್ತಿ ಇದೆ. ಒಟ್ಟು ಒಂದು 150 ರೂಪಾಯಿ ಇದೆ ಎರಡರಿಂದ. ದೊಡ್ಡ ದಪ್ಪದಲ್ವಾ, ಈ ತರ ಫ್ರೆಶ್ ಆಗಿ ಎಲ್ಲಿ ಸಿಗ್ತದೆ? ಅಕ್ಕ ನಿಮ್ಮ ಕೈಲಿ ಏನಿದೆ ಅಕ್ಕದು? ಪುನರ್ಪುಲಿ ಮತ್ತೆ ಕುಕ್ಕು. ಕುಕ್ಕು ಎಲ್ಲಿದೆ? ಇದು ಪುನರ್ಪುಲಿ. ಎಂಕ್ಲೆ ಕಟ್ ಬಣ್ಣ ಮುಲಂಜಿ ಒಂದು ಇತ್ತುಂಡು ಉಡ ಅವೇ ಉಡ ಈತು ತೋರತ್ತ ಪೊಲಿಂಕೆ ಈತು ತೋರ ಇತ್ತುಂಡು. ದಿಕ್ಷಟ್ ಬಣ್ಣಾಗ ಮುಂಗುಲಿ ಅತ್ತ ಮುಂಗುಲಿ ಅವು ಪೊಲಿಂಕ ಒಂದು ಗೊತ್ತು ಜಂಕ್. ಈ ಟೈಮಲ್ಲಿ ಊರಿಗೆ ಬಂದ್ರೆ ಎಲ್ಲಿ ನೋಡಿದ್ರು ಮಾವಿನ ಹಣ್ಣು ಸಿಗ್ತದೆ ನಮ್ಗೆ. ಅದರಲ್ಲೂ ವೆರೈಟಿ ಇರ್ತದೆ. ಕಾಡು ಮಾವಿನ ಹಣ್ಣು ಆಗಿರ್ಬೋದು, ಮತ್ತೆ ಕಸಿ ಆಗಿರ್ಬೋದು, ನೆಕ್ಕರೆ ಆಗಿರ್ಬೋದು, ತುಂಬಾ ವೆರೈಟಿ ಹಣ್ಣುಗಳೆಲ್ಲ ನಮ್ಗೆ ಇಲ್ಲಿ ಸಿಗ್ತದೆ. ಕೊಯ್ಯೋಡು ಒಂಜಿ ರಡ್ಡು ಕೊಯ್ಯಿಲ್ಲ. ನೆಕ್ಕರೆ ಆತ ಉಪ್ಪಾಡಿ ಗೆಡ್ಡೆ ಹಾಕೊಂಡಾತ ಎಂಕ್ಲೆಗೊಂದು ಪೂರ ಅಲ್ಲಿ ಎಡ್ಡೆ ಉಂಡ ಇಜ್ಜೆಡ ಎಡ್ಡೆ ಉಂಡ ಬೂರ್ತೇತ ಹಾಲಾತಂಡತ. ಗೊಂಚಿಲು ಗೊಂಚಿಲು ఉండದ. ಹಾ ಮಲ್ಲಿಗೆ ತಂಜಿ ಪರಿಮಳನೆ ಬೇತಾಯ್ತ. ಅಲತ್ತಂಡೆ ಕೃಷಿ ಪೂರ ಪದ್ಪೆ ಮಂತ್ರ ಬಾರಿ ಶೋಕುಂಡು. ಎನ್ನೋ ಬತ್ತನ್ನೇ ಇದ್ದಿ ಪದ್ಪೆ ಮುಂಚಿಲ ಶೋಕುಂಡು. ಆ ಪದ್ಪೆ ಇದ್ದೆ ಇಪ್ಪುನಾಗ ಏರೆಗ್ಲ ಬೊರ್ಚತ ಬೊಕ್ಕ ಕುಕ್ ಇಜ್ಜಂದಿ ಪುನಃ ಮುಗಿಯೊಂದು ಬನ್ನಾಗ ಆಸೆ ಹಾಪುಂಡು. ಕುರಿತು ಉಂಬಿಲಿಟ್ಟು ಖಾರ ಪಾಡ್ರ ಅಬುಜಿ. ದೇವರೇ ನಿಜ ಆತಲ್ಲ ಬಡ್ಡ ಕತ್ತಿ ಎಂಚಿನ ಸೈತಿನ ಸೈತನಾಯನ ಮುಂಕ್ ಕೊಯ್ಯರ ಪೂಜೆ ಅನ್ಪೇರತ ಹೌದಾ? ಈಗ ಸೈತನಾಯನ ಮುಂಕ್ ಕೊಯ್ಯರ ಪೂಜೆ ಅನ್ಪುನ ಅಂದ ಜೋಕುಲು ಬರ್ಪೇರದನ್ನ ಮುಲಿ ಇಲ್ಲ ಏರ್ಲೈತಿ ಕುಕ್ಕುಂಡು ಸುಮಾರು ಕಸಿ ಉಪ್ಪು ಬಂದು
ತೋಟೋಟೆ ಬಪ್ಪೇರಿಗೆನಾ ಬಿತ್ತದೆ ಇಲ್ಲಿ ಮಾವಿನ ಹಣ್ಣು ಇಷ್ಟು ಹಣ್ಣಾದ್ರೂ ಏನು ನಮ್ಮ ತರ ಮಾರಕ್ಕಾಗಲ್ಲ, ಏನೂ ಇಲ್ಲ. ಅಕ್ಕಪಕ್ಕದ ಮನೆಗೆ ಫೋನ್ ಮಾಡಿ ಮಾವಿನ ಹಣ್ಣಿದೆ ಬಂದು ತಗೊಂಡೋಗಿ ಅಂತ ಅಂದ್ಕೊಂಡು ಗೋಗರ್ದು ಕರ್ದು ಹೇಳ್ತಾರೆ. ಯಾಕೆ ಗೊತ್ತಾ, ಇಲ್ಲಿ ಸೊಳ್ಳೆ ಆಗುತ್ತೆ ಅಂತ ಅಂದ್ಕೊಂಡು ಪನ್ನಿ ತಗೊಂಡೋಗಿ ಅಂತ. ನೋಡಿ, ನಾವೆಲ್ಲ ದುಡ್ಡು ಕೊಟ್ಟು ತಿಂತೇವೆ. ಹತ್ತು ಒಂದು ಕಡೆ ಹಿಡ್ಕೋ, ಇಲ್ಲಾಂದ್ರೆ ಬಿದ್ದೋಗ್ತೀಯ. ಅತ್ತು ಕುಕ್ಕಿತ್ತನ ತಗಲೆ ಕೊರಿಯರಾಗ, ಕುಕ್ಕಿತ್ತನ ತಗಲೆ ಕೊರಿಯರಾಗ. ಮಾವಿನ ಹಣ್ಣು ಕೊಡಕ್ಕಂತ ಬಂದು ನಾಯಿಗಳ 5-6 ಒಟ್ಟಿಗೆ ಬಂತು. ಏನು ನಮಿತ್ತು, ಏನು ಹೆಸರು ಅದ್ರದ್ದು? ಮುಳ್ಳಿ ಬೇಕಾ ನಿಂಗೆ? ತಗೊಂಡೋಗ್ತೀಯಾ? ಅದರ ಮರಿ ಉಂಟೆ, ಅದ್ರ ಎರಡು ಮರಿ ಉಂಟು. ಮರಿ ಉಂಟು, ಚಿಕ್ಕದು, ಇಷ್ಟು ಚಿಕ್ಕದು. ಬಾರಿಸಕೊಂಡು ಕಳ್ಳರ್ನು ಇಂಥದೇ ಪೊಡು ಹುಳ ಆಯ್ತ. నీకు సక్కరే పడుతుంది అన్న తీరితే జ్యూస్ కొందు మలిపేరదా? ಸಾರು ಎಡ್ಡೆ ಹಾಕೊಂಡಪ್ಪ ತಿಳಿ ಸಾರ್ಗ ಕಡ್ಡಿನೊಟ್ಟು ಉಣುಂಗುವತ್ತ ಕಡ್ಡಿನೊಟ್ಟು